ಶಿವಾಜಿ ಬ್ರಿಗೇಡ್ ಹಿಂದೂ ಪರ ಸಂಘಟನೆ ಹೋರಾಟಕ್ಕೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ ಮಾಡುತ್ತಿರುವ ಬಾಂಗ್ಲಾದೇಶದ ಮುಸ್ಲಿಮರಿಗೆ ಹಿಂದೂ ಪರ ಸಂಘಟನೆ ಹೋರಾಟಕ್ಕೆ ಛತ್ರಪತಿ ಶಿವಾಜಿ ಬ್ರಿಗೇಡ್ ಹಿಂದೂ ಪರ ಸಂಘಟನೆ ಹೋರಾಟಕ್ಕೆ ಬೇಕೇ ಬೇಕು ಬೇಕೇ ಬೇಕು ಬಾಂಗ್ಲಾದೇಶ ಹಂಗಾಮಿ ಕ್ರೂರಿ ಮೊಹಮ್ಮದ್ ಯೂನುಸನಿಗೆ ಬಾಂಗ್ಲಾದೇಶ ಹಿಂದೂಗಳನ್ನು ಬರುವ ಹತ್ಯೆ ಮಾಡುತ್ತಿರುವ ಬಾಂಗ್ಲಾದೇಶ ಮುಸ್ಲಿಮರಿಗೆ ಬಾಂಗ್ಲಾದೇಶ ಹಿಂದೂಗಳನ್ನು ಅತಿ ಕ್ರೂರ ಹತ್ಯೆ ಮಾಡುತ್ತಿರುವ ಬಾಂಗ್ಲಾದೇಶದ ರೋಹಿಂಗ್ಯಾ ಮುಸ್ಲಿಮರಿಗೆ ರೋಹಿಂಗ್ಯಾ ಮುಸ್ಲಿಮರಿಗೆ ಬೇಕೇ ಬೇಕು ಬಾಂಗ್ಲಾದೇಶದಲ್ಲಿ ದೀಪ್ ಚಂದ್ರು ದಾಸ್ ಅನ್ನುವ ಒಂದು ಯುವಕನ ಚಿತ್ರಹಿಂಸೆ ಕೊಟ್ಟು ಮೊಹಮ್ಮದ್ ಪೈಗಂಬರ ವಿರುದ್ಧ ಅವನ ಹೇಳಿಕೆ ಮಾಡಿದಂತೇಳಿ ಆರೋಪಿಸಿ ಅವನಿಗೆ ಚಿತ್ರಹಿಂಸೆ ಕೊಟ್ಟು ಬರೋಬ್ಬರಿ ಹತ್ಯೆ ಮಾಡಿದಂಥ ಈ ಒಂದು ಘಟನೆ ಇಡೀ ವಿಶ್ವದಂತ ಖಂಡನೆಯ ಘಟನೆ ಆಗಿರುವುದು. ಹಾಗೆ ನಿನ್ನೆ ಕೂಡ ಒಬ್ಬ ಅಮೃತ್ ಮಂಡಲ್ ಅನ್ನೋ ವ್ಯಕ್ತಿ ಕೂಡ ಹಲ್ಲೆ ಮಾಡಿ ಹತ್ಯೆ ಮಾಡಿದ್ದಾರೆ. ಇದು ಎಷ್ಟು ದಿವಸ ಆಗ್ಬೋದು? ಬಾಂಗ್ಲಾದೇಶದಲ್ಲಿ ಸುಮಾರು 1970ರಿಂದ ಸುಮಾರು 17% ಹಿಂದೂಗಳು ಇವತ್ತು 3% ಉಳ್ಕೊಂಡಿದ್ದಾರೆ. ಅಲ್ಲಿರುವಂಥ ಸರ್ಕಾರ ಏನು ಮಾಡ್ತಾ ಇದೆ? ಹಿಂದೂಗಳಿಗೆ ಯಾಕೆ ರಕ್ಷಣೆ ಕೊಡ್ತಾ ಇಲ್ಲ? ಈಗೇನು ಬಾಂಗ್ಲಾದೇಶದಲ್ಲಿ ಬಂದಂಥ ಮೊಹಮ್ಮದ್ ಯೂನುಸ್ ಹಂಗಾಮಿ ನಾಯಕರಿದಾರಲ್ಲ, ಅವ್ರು ಬಂದಂಥ ಸುಟ್ಟು ಹಿಂದೂಗಳ ಮೇಲೆ ಹಲ್ಲೆ ಜಾಸ್ತಿ ಆಗಿಬಿಟ್ಟದೆ. ನಾನು ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ವಿಷಯ ಕೇಳ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಯಾಕೆ ಈ ವಿಷಯಕ್ಕೆ ಮಧ್ಯಪ್ರವೇಶಿಸಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀಬಾರ್ದು? ಆಮೇಲೆ ಯಾವ ಸಚಿವ ಕೂಡ ಯಾವ ಶಾಸಕ ಕೂಡ ಜವಾಬ್ದಾರಿಯುತ ಜನಪ್ರತಿನಿಧಿಗಳು ಈ ಒಂದು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆದಂಥ ಖಂಡನೆ ಯಾರೂ ಒಂದು ಚಕಾರ ಮಾತೆತ್ತಾ ಇಲ್ಲ. ಯಾಕೆ ಇವರು ಹಿಂದೂಗಳಲ್ವಾ? ಹಿಂದೂಗಳಿಂದ ಮತ ಪಡೆದು ಆರಿಸ್ಬಂದಿಲ್ಲ ಇವರು. ಇದರ ಕಾರಣ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನಾವು ಸಂಘಟನೆ ಮುಖಾಂತರ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಏನು ಬಾಂಗ್ಲಾದೇಶ ರಾಜತಾಂತ್ರಿಕ ಒಂದು ತಾಂತ್ರಿಕ ಇದಿರ್ತಲ್ಲ, ಅವರಿಗೆ ಕರೆಸಿ ಒಂದು ಎಚ್ಚರಿಕೆ ಕೊಡಬೇಕು. ಬಾಂಗ್ಲಾದೇಶದಲ್ಲಿರುವಂಥ ಹಿಂದೂಗಳನ್ನು ರಕ್ಷಣೆ ಮಾಡಿ ಅಂತೇಳಿ ಅವರಿಗೆ ಎಚ್ಚರಿಕೆ ಕೊಡಬೇಕು. ಹಾಗೂ ನಮ್ಮ ದೇಶದಲ್ಲಿರತಕ್ಕಂಥ ಏನು ರೋಹಿಂಗ್ಯಾ ಮುಸ್ಲಿಮ್ ಅವ್ರನ್ನ ವಲಸೆ ಬಂದಾರಲ್ಲ, ಅವ್ರಿಗೆ ನಮ್ಮ ಭಾರತ ದೇಶದ ಹೊರ ಹಾಕಬೇಕಂತೇಳಿ ನಾವು ಈ ಛತ್ರಪತಿ ಶಿವಾಜಿ ಬ್ರಿಗೇಡ್ ಸಂಘಟನೆ ವತಿಯಿಂದ ಪ್ರಧಾನಮಂತ್ರಿಗಳಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಒಂದು ಈ ಪ್ರತಿಭಟನೆ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ನಾನು ಶಿವಾಜಿ ಡೇಮ್ರೆ, ಛತ್ರಪತಿ ಶಿವಾಜಿ ಬ್ರಿಗೇಡ್ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರು.